ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಶೇಷವಾಗಿ ಇವತ್ತು ಹುಣ್ಣಿಮೆ, ಬನದ ಹುಣ್ಣಿಮೆ, ಇದು ಯಾವ ರೀತಿ ಆಚರಣೆಯನ್ನು ಮಾಡಬೇಕಾಗತ್ತೆ, ಅದಲ್ದಿರ ನಾಳೆ ಮಕರ ಸಂಕ್ರಾಂತಿ ಆಚರಣೆ. ಏನೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು, ಮಕರ ಸಂಕ್ರಾಂತಿ ಆಚರಣೆಯನ್ನು ಹೇಗೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸಂಕ್ರಾಂತಿ ಇಲ್ಲಿ ಎಚ್ಚರಿಸಿ ನಮ್ಮ ಹಿರಿಯರು ಕೆಲವೊಂದು ಸಂಸ್ಕಾರಗಳನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಯಾಕಂದರೆ ಅವರ ಅಭಿವೃದ್ಧಿಗಾಗಿ, ಅವರ ಒಂದು ಅಭಿವೃದ್ಧಿಯ ಪಥದಲ್ಲಿ ನಡೆಯಬೇಕಾದರೆ ಕೆಲವೆಲ್ಲ ಕೂಡ ಟೆಂಪರವರಿ ಅಲ್ಲ, ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಕೆಲವು ಸಿಗಬೇಕಾದರೆ ಈ ಒಂದು ಹಬ್ಬ ಹರಿದಿನಗಳ ಆಚರಣೆ ಮಾಡ್ತಕ್ಕಂತಹ ವಿಧಾನಗಳನ್ನು ಎಂದು ತಿಳಿಸಿಕೊಟ್ಟು ಹೋಗಿದ್ದಾರೆ. ಯಾಕಂತಂದರೆ ಈ ಮಕರ ಸಂಕ್ರಮಣ ಅಂತ ಏನಿದೆಯೋ, ಮಕರ ರಾಶಿಗೆ ಸೂರ್ಯ ಬರ್ತಕ್ಕಂತಹದ್ದು, ಏನು ತನ್ನ ಸೂರ್ಯ ಪಥವನ್ನು ಬದಲಿಸ್ತಾನೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆ ಸೂರ್ಯನ ಪ್ರಖರವಾಗಿರ್ತಕ್ಕಂತಹ ನಿಖರದ ಕಿರಣಗಳು ಭೂಮಿಗೆ ತಾಗ್ತಕ್ಕಂತಹದ್ದು ಕೆಲವೊಂದು ದೇವಾಲಯಗಳು ನೀವು ನೋಡ್ತೀರಿ. ಬಹುಶಃ ನಮ್ಮ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಇವತ್ತು ಅಂದರೆ ನಾಳೆ ಕರೆಕ್ಟಾಗಿ ಆ ಒಂದು ಶಿವನ ಲಿಂಗದ ಮೇಲೆ ಬೀಳ್ತಕ್ಕಂಥದ್ದು ನೋಡ್ತಿರ್ತೀರಿ. ಇನ್ನೂ ಕೆಲವು ಈ ಥರದ್ದು ಹಂಪಿ ದೇವಸ್ಥಾನ ಅಂತೂ ಮಹತ್ತರವಾಗಿರೋ ಅದ್ಭುತ. ಹೀಗೆ ಅವತ್ತಿನ ಟೆಕ್ನಾಲಜಿ, ಅವತ್ತಿನ ವಾಸ್ತು ಅಂತ ಇದ್ದು ಏನು ಪ್ರಾಚೀನವಾಗಿರ್ತಕ್ಕಂಥದ್ದು, ಹಾಗೆ ಅದನ್ನು ಮಾಡಿಟ್ಟಿದ್ರು. ಇನ್ನು ಬೇರೆ ಯಾವತ್ತೂ ಬೀಳೋದಿಲ್ಲ ನೋಡಿ. ಯಾವ ಅಂದರೆ ಈ ರೀತಿ ಉತ್ತರಾಯಣ ಪುಣ್ಯ ಕಾಲಗಳು ಅಂತ ಏನು ಬರ್ತನೋ ಆ ಕಾಲಕ್ಕೆ ಸಂಬಂಧಪಟ್ಟ ಮೊದಲ ಸೂರ್ಯನ ಕಿರಣ ಬೀಳ್ತಕ್ಕಂತಹದ್ದು. ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ಕೂಡಲೇ ಆಗ್ತಕ್ಕಂತಹ ಕೆಲವೊಂದು ವೈಪರೀತ್ಯಗಳು ಹೇಗೆಲ್ಲ ಕೂಡ ಇರುತ್ತವೆ ಅನ್ನಲಿಕ್ಕೆ ದೊಡ್ಡವರು ನಮಗೆ 2 ಮಾರ್ಗದರ್ಶನ ಮಾಡಿಕೊಟ್ಟು ಹೋಗಿದ್ದಾರೆ. ಅಂತಹದ್ದು ಅಂತಂದರೆ ಹಿರಿಯರು, ಗತಿಸಿ ಹೋಗಿರತಕ್ಕಂತಹ ಹಿರಿಯರಿಗೆ ಯಾವ ರೀತಿಯಾಗಿ ನಾವು ಎಳ್ಳು ದರ್ಬೆಯಿಂದ ತರ್ಪಣವನ್ನು ಬಿಡಬೇಕು, ಇಂತಹ ಸಂಕ್ರಮಣಗಳಲ್ಲಿ ಹೇಗೆ ಎಳ್ಳು ಬೆಲ್ಲವನ್ನು ಬೀರಬೇಕು ಅಂತಕ್ಕಂಥದ್ದನ್ನು ಕಲಿಸಿಕೊಟ್ಟು ಹೋಗಿದ್ದಾರೆ. ಇದನ್ನು ಸತ್ ಸಂಪ್ರದಾಯಗಳು ಅಂತ ಕರೀತಾರೆ. ಈ ಸಂಪ್ರದಾಯಗಳ ಆಚರಣೆಯಲ್ಲಿ ನಾವೆಲ್ಲೇ ನೋಡಿದ್ರೂ ವಿಜ್ಞಾನವೇ ಅಡಕವಾಗಿದೆ. ಈಗ ಎಲ್ಲೋ ಒಂದು ಕಡೆ ಅರಿಶಿಣವನ್ನು ಬಾಗಿಲಿಗೆ ಬೆಳಿತೀವಿ ಅಂತಂದರೆ ಆ್ಯಂಟಿಬಯೋಟಿಕ್, ಅದು ನಿಮಗೇನು ಕೂಡ ತೊಂದರೆ ಬರೋದು, ಒಳ್ಳೆಯದಾಗುತ್ತೆ ಸಂಸ್ಕಾರ. ಸೆಕೆಂಡ್, ಎರಡನೇದು ಆ ಕ್ರಿಮಿಕೀಟಾದಿಗಳು ಬರೋದೇ ಇಲ್ಲ ಆ ಕಡೆಗೆ, ಕಿಲ್ಲಿಂಗ್ ಬಂದರೂ ಕೂಡ ಅಂತ ಆ್ಯಂಟಿಬಯೋಟಿಕ್ ನಮಗೆ ಎಷ್ಟು ಚೆನ್ನಾಗಿ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ ಅಂದರೆ. ಹಾಗೆ ಸಂಕ್ರಮಣಗಳಲ್ಲಿ ಸಂಕ್ರಮಣಾದಿ ಸ್ನಾನಾದಿಗಳಿಂದ ಹಿಡಿದು ಮಾಡ್ತಕ್ಕಂಥದ್ದು ಅತ್ಯಂತ ಅಭ್ಯುದಯ. ಇನ್ನು ಆ ರೈತ ತನ್ನದೇ ಆಗಿರ್ತಕ್ಕಂತಹದ್ದು ಒಂದು ಉತ್ತಮವಾಗಿರ್ತಕ್ಕಂತಹ ಸ್ನೇಹಿ, ಆ ರೈತನ ಜೊತೆಗೆ ಮತ್ತೊಂದು ಸ್ನೇಹಿತವಾಗಿ ನಡ್ಕೊಂಡಿರ್ತಕ್ಕಂತಹದ್ದು ಒಂದು ಸಂಕುಲ ಅಂತಂದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಆ ಥರ ಜಾನುವಾರುಗಳು, ಎತ್ತು, ಹಸು, ಕರು, ಎಮ್ಮೆ ಇವುಗಳು ಏನಿದಾವೆ, ಈ ಜಾನುವಾರುಗಳೆಲ್ಲವನ್ನೂ ಕೂಡ ಇಷ್ಟು ವರ್ಷಗಳು ಅದಕ್ಕೆ ದುಡಿಸ್ಕೊಂಡಿರ್ತಾನೆ. ಅದಕ್ಕೆಲ್ಲ ಕೂಡ ಸಂಪೂರ್ಣವಾಗಿ ಸ್ನಾನ ಮಾಡಿಸ್ತಾ ಖುಷಿಯಾಗಿ ಅದಕ್ಕೆ ಏನು ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡತಕ್ಕಂಥದ್ದು. ಇನ್ನು ಮನೆಗೆ ದವಸ ಧಾನ್ಯಗಳು ತಂದಿಟ್ಕೊಂಡಿರ್ತಾನೆ. ಅಂತಹ ದವಸ ಧಾನ್ಯಗಳ ರಾಶಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಎಲ್ಲವೂ ಕೂಡ ವಿಶೇಷವಾಗಿರತಕ್ಕಂಥದ್ದು. ಇನ್ನು ನಾಳೆ ಯಾವ ರೀತಿ ಈ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಈ ಸಂಕ್ರಮಣದ ಇನ್ನು ಕಬ್ಬಾಗಿರಬಹುದು, ಮಕ್ಕಳ ಒಂದು ತಲೆ ಮೇಲೆ ಆ ಕಬ್ಬಿನ ಜಲ್ಲೆ ಆಗಿರಬಹುದು, ಬೆಲ್ಲ ಆಗಿರಬಹುದು, ಇನ್ನು ಎಳ್ಳು ಆಗಿರಬಹುದು, ಇವೆಲ್ಲವೂ ಕೂಡ ಮಕ್ಕಳ ತಲೆ ಮೇಲೆ ಆ ಎಲಚೆ ಹಣ್ಣುಗಳು ಅಂತ ಹೇಳ್ತೀವಿ, ಅದೆಲ್ಲ ಕೂಡ ಮಕ್ಕಳ ಮೇಲೆ ಹಾಕ್ತಕ್ಕಂಥದ್ದು. ಇದೆಲ್ಲ ಕೂಡ ಏನನ್ನು ಸೂಚಿಸಿದಂತ ನಾಳಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಪ್ರೀತಿಯ ಬಂಧುಗಳು. ಖಂಡಿತವಾಗ್ಲೂ ಗುರುಗಳೇ, ಮಕರ ಸಂಕ್ರಾಂತಿಯ ಆಚರಣೆ ಹೇಗಿರಬೇಕು, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಉಳಿದ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ಕೂಡ ತಿಳಿಸ್ತೀನಿ ಅಂತ ಹೇಳಿದ್ರಿ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಏನೋ ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.